ಮುನ್ನೆಚ್ಚರಿಕಾ ಕ್ರಮವಾಗಿ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್ ಆಗಿದ್ದಾರೆ. ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ, ಅಂದ್ರೆ ಮುಂದುವರಿಸ್ತಾ ಇದ್ದಾರೆ. ಉಧಂಪುರ, ಶ್ರೀನಗರದ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ನಿನ್ನೆಯಿಂದಲೂ ಕೂಡ ರಜೆಯನ್ನ ಕೆಲವು ಕಡೆ ಕೊಟ್ಟಿದ್ರು, ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಸೇನೆ ದಾಳಿ ಹಿನ್ನೆಲೆ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳು, ಅಂದ್ರೆ ಹೈ ಅಲರ್ಟ್ ಆಗಿದ್ದಾರೆ. ಯಾವುದನ್ನು ಕೂಡ ರಿಸ್ಕ್ ಅನ್ನ ತಗೊಳ್ಳೋದು ಬೇಡ ಈ ಸಂದರ್ಭದಲ್ಲಿ ಅನ್ನೋ ಬೆನ್ನಲ್ಲೇ ಇದೀಗ ಸ್ಕೂಲ್ ಕಾಲೇಜ್ಗಳಿಗೆ ರಜೆ ಕೊಡೋದಾಗಿರ್ಬೋದು, ಗಡಿಯಲ್ಲಿರುವಂಥವ್ರನ್ನ ಸೇಫ್ ಅಲ್ಲ ಜಾಗ ಅನ್ನುವಂಥವ್ರನ್ನ ಬಂಕರ್ಗಳಿಗೆ ಅಥವಾ ಸೇಫ್ ಪ್ಲೇಸ್ಗಳಿಗೆ ಶಿಫ್ಟ್ ಮಾಡೋದು, ಇವೆಲ್ಲವೂ ಕೂಡ ಮೊದಲ ಹಂತ ಇದು, ಅದನ್ನ ಮಾಡ್ತಾ ಇದೆ. ಸೊ ಅಲ್ಲಿಗೆ ಒಂದು ಗಮನಿಸಿ, ಆಪರೇಷನ್ ಸಿಂಧೂರ, ರಾಜನಾಥ್ ಸಿಂಗ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು, ಆಪರೇಷನ್ ಸಿಂಧೂರ ಪ್ರಗತಿಯಲ್ಲಿದೆ ಅಂತ. ಅಲ್ಲಿಗೆ ಅರ್ಥ ಏನ್ ಹೇಳಿ? ಪ್ರಗತಿಯಲ್ಲಿದೆ ಅಂದ್ರೆ ಮುಗಿದಿಲ್ಲ, ಮುಂದುವರಿಸ್ತಾ ಇದ್ದೀವಿ ಅಂತ. ದೊಡ್ಡ ಮಟ್ಟದ ಪ್ಲಾನೇ ಇದೆ. ಬಟ್ ಪಾಕಿಸ್ತಾನ ಬಹಳ ಸ್ಟ್ರೆಸ್ ಅಲ್ಲಿ ಇದೆ. ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಅರಿವಿಲ್ಲ. ತನ್ನಲ್ಲಿರುವಂತಹ ಎಲ್ಲ ದೊಡ್ಡ ಮಟ್ಟದ ವೆಪನ್ಗಳನ್ನು ಕಳಿಸಿ ಸುಮ್ಮನೆ ಪ್ರಯೋಗ ಮಾಡಿ ಅಟ್ಟರ್ ಫ್ಲಾಪ್ ಆಗ್ತಾ ಇದೆ. ಅಲ್ಲಿನ ರೇಡರ್ ಸಿಸ್ಟಮ್ ಅಟ್ಟರ್ ಫ್ಲಾಪ್ ಆಗಿದೆ. ಇಲ್ಲಿಂದ ಹೋಗುವಂತಹ ಚಿಕ್ಕ ಪುಟ್ಟ ವೆಪನ್ ಅನ್ನ ಕಂಡು ಹಿಡಿಯುವಲ್ಲೂ ಕೂಡ, ಅಂದ್ರೆ ಶಸ್ತ್ರಾಸ್ತ್ರಗಳು ಹಾರ್ತಾ ಇದ್ರೆ ಅದನ್ನ ಕಂಡು ಹಿಡಿಯುವಲ್ಲೂ ಕೂಡ ಅಟ್ಟರ್ ಫ್ಲಾಪ್ ಆಗಿದೆ. ಇದನ್ನೇ ನಾವು ಚರ್ಚೆ ಮಾಡ್ತಾ ಇದೀವಿ. ಅಂದ್ರೆ ರೇಡರ್ ಸಿಸ್ಟಮ್ ಅಷ್ಟೊಂದು ವೀಕ್ ಆಗೋಕೆ ಕಾರಣ ಏನು? ಅಲ್ಲಿರುವಂತವ್ರಿಗೆ ಅದನ್ನ ಆಪರೇಟ್ ಮಾಡೋಕ್ ಬರ್ತಾ ಇಲ್ವೋ, ಅಥವಾ ಚೀನಾ ನಂಬ್ಕೊಂಡು ಈ ರೀತಿ ಮೋಸ ಹೋದ್ರೋ ಗೊತ್ತಿಲ್ಲ. ನಮ್ಮಲ್ಲೇ ಮೇಡ್ ಇನ್ ಚೀನಾ ಅಂದ್ಬಿಟ್ರೆ ಏನಂತೀವಿ ಹೇಳಿ? ನಗಾಡ್ತೀವಿ, ತಗೊಳಕ್ ಹಿಂದೆ ಮುಂದೆ ನೋಡ್ತೀವಿ. ಆ ರೀತಿಯಾಗಿ ಸುಮ್ಮನೆ ಈ ಕೈಯಲ್ಲಿ ಕೊಟ್ಟು ನೋಡು ಕೊಟ್ಟಿದ್ದೀನಿ ಅಂತ ಆಸೆ ತೋರಿಸಿ ಅವ್ರನ್ನ ಈ ರೀತಿಯಾಗಿ ಮೋಸ ಮಾಡ್ತಾ ಗೊತ್ತಿಲ್ಲ. ಆ ಸೇನೆಯನ್ನ ನಂಬಿಸಿ ದ್ರೋಹ ಮಾಡ್ತಾ ಗೊತ್ತಿಲ್ಲ. ಎಲ್ಲವೂ ಈಗ ರಿಸಲ್ಟ್ ಗೊತ್ತಾಗ್ತಿದೆ ನೋಡಿ. ಚೀನಾ ಜೊತೆಗಿದೆ ಅನ್ನುವಂತಹ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಗಾಂಚಲಿ ಮಾಡ್ತಾ ಇತ್ತಲ್ಲ, ಯಾವ ಒಂದು ಕೂಡ ವರ್ಕ್ ಆಗ್ತಾ ಇಲ್ಲ. ಅಲ್ಲಿ ರೇಡರ್ ಸಿಸ್ಟಮ್ ಬಹಳ ಪ್ರಮುಖ ಒಂದು ಪಾತ್ರ ವಹಿಸುತ್ತೆ. ರೇಡರ್ ಸಿಸ್ಟಮ್ ಅಂದ್ರೆ ಏನ್ ಹೇಳಿ? ಒಂದು ಸುಮಾರು 600 ಕಿಲೋಮೀಟರ್ 700 ಕಿಲೋಮೀಟರ್ ನಮ್ಮಲ್ಲಿರುವಂತದನ್ನ ನಾವು ಹೇಳ್ತೀವಿ. ನಾವು ರಷ್ಯಾದ ರೇಡರ್ ಸಿಸ್ಟಮ್ ಅನ್ನ ಬಳಸ್ತಾ ಇರೋದು. 600-700 ಕಿಲೋಮೀಟರ್ ಹಿಂದೆಯಿಂದಲೇ ಏನಾದ್ರು ಬರ್ತಾ ಇದೆ ಅಂದ್ರೆ ಅದನ್ನ ಅಲರ್ಟ್ ಮಾಡಿ ನೋಡಿ ಹಿಂಗ್ ಬರ್ತಾ ಇದೆ ಅಂತ ಸೂಚಿಸುತ್ತೆ. ಆಮೇಲೆ ಅದನ್ನ ಒಂದು 300-350 ಕಿಲೋಮೀಟರ್ ದೂರದಲ್ಲೇ ಅದನ್ನ ಅಲ್ಲೇ ಗಾಳಿಯಲ್ಲೇ ಹೊಡೆದಾಕುವಂತಹ ಒಂದು ಸ್ಟ್ರೆಂತ್ ಇದೆ. ಅದು ನಮ್ಮ ರೇಡರ್ ಸಿಸ್ಟಮ್. ಬಟ್ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ಮತ್ತೆ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಆಪರೇಷನ್ ಸಿಂಧೂರದಲ್ಲೇ ಗೊತ್ತಾಯ್ತು, ಅಟ್ಟರ್ ಫ್ಲಾಪ್. ಅವರು ಒಂದ್ ಕಡೆ ಸೇನೆಯಲ್ಲಿರುವಂತಹ ಸೈನಿಕರು ಫ್ಲಾಪ್ ಆಗ್ತಾ ಇದ್ದಾರೆ, ಹೆಣ ಕಾಯಕ್ ಹೋಗ್ತಾ ಇದ್ದಾರೆ, ಉಗ್ರರ ತಲೆಯನ್ನ ಜೋಡ್ಸಕ್ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ರೇಡರ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಅವರು ಬಳಕೆ ಮಾಡ್ತಾ ಇರುವಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಎಲ್ಲವನ್ನ ಫೇಲ್ಯೂರ್ ಮಾಡುವಲ್ಲಿ ನಾವು ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದೀವಿ.